ಬಿಕ್ಕಿ ಹಣ್ಣು ಕೀಳೋಣ ಅಂತ ಹೋದರೆ ನನ್ನ ಕಣ್ಣಿಗೆ ಬಿದ್ದುಬಿಡ್ತು. ಎಲ್ಲರಿಗೂ ಶುಭೋದಯ. ಇದು ನನ್ನ ಮಾರ್ನಿಂಗ್ ರೋಟೀನು. ಮಾರ್ನಿಂಗ್ ಎದ್ರೇ ಇನ್ನು ಮನೆ ಮುಂದೆ ನೀರು ಹಾಕಿ ನೆಲ ಒರೆಸ್ತಿದ್ದೆ. ಇನ್ನು ಅದಾದಮೇಲೆ ಹೊಸ್ಲಿಗೆ ಒರೆಸಿ ಕುಂಕುಮ ಇಕ್ತಿದ್ದೆ. ರಂಗೋಲಿ ಕೂಡ ಬಿಡಿಸಿದೆ. ನನ್ನ ರಂಗೋಲಿ ಹೇಗಿದೆ ಅಂತ ತಿಳಿಸಿ, ತುಂಬ ದಿನ ಆದಮೇಲೆ ಬಿಡಿಸಿದ್ದೀನಿ. ಇನ್ನು ಅದಾದಮೇಲೆ ನಮ್ಮ ತುಳಸಿ ಮಾತನ್ನು ಕೂಡ ಕ್ಲೀನ್ ಮಾಡಿ ಕುಂಕುಮ ಇಕ್ಕಿ ಫ್ಲವರ್ಸ್ ಇಕ್ಕಿದೆ. ಇನ್ನು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಲ್ವಾ, ಏನು ಮಾಡೋಣ ಅಂತ ಥಿಂಕ್ ಮಾಡ್ತಿದ್ರೆ ಅಣ್ಣ ಬಿಸಿಬೇಳೆಭಾತ್ ಮಾಡು ಅಂತ ಅಂದರು. ಸೊ ನಾನು ಬಿಸಿಬೇಳೆಭಾತ್ ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಮ್ಮಮ್ಮ ಬಿಕ್ಕಿ ಹಣ್ಣು ತಿನ್ನಬೇಕು ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಿದ್ವಿ ನಾನು ಅಣ್ಣ. ನಮ್ಮ ಅಣ್ಣ ಗಾಡಿ ಓಡಿಸೋದು ನೋಡಿದ್ರೆ ನನಗೆ ಫುಲ್ ಭಯ ಆಗ್ತಿತ್ತು, ದೇವ್ರೆ ಅಂತ ಕೂತ್ಕೊಂಡಿದ್ದೆ. ಇನ್ನು ನಮ್ಮ ಸೈಟ್ ಹತ್ರ ಫ್ರೆಶ್ ಆಗಿ ಸಿಗ್ತಾವಲ್ವ ಅಂತ ಕಿತ್ಕೊಳ್ಳೋಕೆ ಹೋದರೆ ನನ್ನ ಕಣ್ಣಿಗೆ ಬಿದ್ದುಬಿಡ್ತು. ಇನ್ನು ನಮ್ಮ ಅಣ್ಣ ಸುಮ್ಮನೆ ನಿಂತ್ಕೊಂಡು ನಾನು ಕಿತ್ಕೊಡ್ತೀನಿ ಅಂತ ಅಂದರು. ಇನ್ನೆಲ್ಲ ಕಿತ್ಕೊಂಡು ಅಂದರೆ ನಾನೇನು ಕಿತ್ಕೊಂಡ್ಬಂದಿಲ್ಲ, ಅಣ್ಣ ಕಿತ್ತಿದ್ರು. ನಾನು ಬಂದು ವೀಡಿಯೋದಲ್ಲಿ ತೋರಿಸ್ತಿದ್ದೆ. ಓಕೆ ಬಾಯ್.